ಛತ್ರಪತಿ ಸಂಭಾಜಿ ಮಹಾರಾಜ್ ಕುರಿತು ಆಕ್ಷೇಪಾರ್ಹ ವಿಷಯವನ್ನ ಎನ್ಸೈಕ್ಲೋಪೀಡಿಯಾದಿಂದ ತೆಗೆದುಹಾಕದ ಕಾರಣಕ್ಕೆ ವಿಕಿಪೀಡಿಯಾದ 4 ಸಂಪಾದಕರ ವಿರುದ್ಧ ಮಹಾರಾಷ್ಟ್ರದ ಸೈಬರ್ ಘಟಕವು ಪ್ರಕರಣವನ್ನ ದಾಖಲಿಸಿದೆ. ಅವಹೇಳನಕಾರಿ ಕಂಟೆಂಟ್ ಅನ್ನ ತೆಗೆದುಹಾಕುವಂತೆ ಕೋರಿ ಕ್ಯಾಲಿಫೋರ್ನಿಯಾ ಮೂಲದ ವಿಕಿಪೀಡಿಯಾ ಫೌಂಡೇಶನ್ಗೆ ಸೈಬರ್ ಘಟಕವು ನೋಟಿಸ್ ಅನ್ನ ಕಳುಹಿಸಿತ್ತು. ಆದರೆ ನೋಟಿಸ್ಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ವಿಕಿಪೀಡಿಯಾ ಫೌಂಡೇಶನ್ ಅನ್ನೋದು ಲಾಭರಹಿತ ಸಂಸ್ಥೆಯಾಗಿದ್ದು ವಿಕಿಪೀಡಿಯಾವನ್ನ ಇದುವೇ ನಿರ್ವಹಿಸುತ್ತೆ. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರರಾಗಿರುವ ಸಂಭಾಜಿ ಮಹಾರಾಜರನ್ನ ಭಾರತದಲ್ಲಿ ಅತ್ಯಂತ ಗೌರವದಿಂದ ಕಾಣಲಾಗುತ್ತೆ. ಹೀಗಿರುವಾಗ ವಿಕಿಪೀಡಿಯಾದಲ್ಲಿ ಅವರ ಕುರಿತು ಆಕ್ಷೇಪಾರ್ಹ ಮಾಹಿತಿ ಪ್ರಕಟಿಸಿರೋದ್ರಿಂದ ಅದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವಂತಹ ಪರಿಸ್ಥಿತಿಯನ್ನ ತಂದೊಡ್ಡುವ ಸಾಧ್ಯತೆ ಇದೆ. ಅಲ್ಲದೆ ಸಂಭಾಜಿ ಮಹಾರಾಜರ ಅನುಯಾಯಿಗಳು ಕೂಡ ಆಕ್ರೋಶಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಹೀಗಾಗಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸೂಚನೆ ಮೇರೆಗೆ ನಾವು ಈ ನೋಟಿಸ್ ಅನ್ನ ಕಳುಹಿಸ್ತಾ ಇದ್ದು ಕೂಡಲೇ ಆಕ್ಷೇಪಾರ್ಹ ಮಾಹಿತಿಯನ್ನ ತೆಗೆದುಹಾಕುವಂತೆ ಕೋರ್ತಾ ಇದ್ದೀವಿ ಅಂತ ವಿಕಿಪೀಡಿಯಾಗೆ ಕಳುಹಿಸಿದ್ದ ನೋಟಿಸ್ನಲ್ಲಿ ಸೈಬರ್ ಘಟಕವು ತಿಳಿಸಿತ್ತು. ಆದರೆ ಪ್ರಕಟಿತ ಮಾಹಿತಿ ತೆಗೆದುಹಾಕುವ ಅಥವಾ ತೆಗೆದುಹಾಕಿರುವ ಕುರಿತು ವಿಕಿಪೀಡಿಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಹೀಗಾಗಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಅನ್ವಯ 4 ಮಂದಿ ವಿಕಿಪೀಡಿಯಾ ಸಂಪಾದಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ವಿಕಿಪೀಡಿಯಾ ಅನ್ನೋದು ಉಚಿತವಾಗಿ ಲಭ್ಯವಿರುವ ವಿಶ್ವಕೋಶವಾಗಿದ್ದು ಇದನ್ನು ಸ್ವಯಂ ಸೇವಕ ಸಮುದಾಯದ ಸಹಕಾರದ ಮೂಲಕ ನಿರ್ಮಿಸಲಾಗಿದೆ ಹಾಗೂ ನಿರ್ವಹಿಸಲಾಗ್ತಾ ಇದೆ. ಈ ವೇದಿಕೆಯಲ್ಲಿ ನಿರ್ದಿಷ್ಟ ವ್ಯಕ್ತಿಗಳು ಯಾವುದೇ ವಿಷಯವನ್ನ ಅಪ್ಲೋಡ್ ಮಾಡಬಹುದು, ಜೊತೆಗೆ ಎಡಿಟ್ ಕೂಡ ಮಾಡಬಹುದಾಗಿದೆ. ಇತ್ತೀಚೆಗೆ ಸಂಭಾಜಿ ಮಹಾರಾಜರ ಜೀವನಾಧಾರಿತ ಹಿಂದಿ ಚಲನಚಿತ್ರ ಚಾವಾ ಬಿಡುಗಡೆಯಾಗಿದ್ದು ಇದರ ಬೆನ್ನಲ್ಲೇ ಸಂಭಾಜಿ ಕುರಿತು ವಿಕಿಪೀಡಿಯಾದಲ್ಲಿ ಆಕ್ಷೇಪಾರ್ಹ ಮಾಹಿತಿ ಇರುವ ಬಗ್ಗೆ ಅನೇಕರು ಧ್ವನಿಯನ್ನ ಎತ್ತಿದ್ರು. ಇತಿಹಾಸವನ್ನ ತಿರುಚಲಾಗಿದೆ ಅಂತಾನೂ ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ್ದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ಸಂಭಾಜಿ ಕುರಿತ ಇತಿಹಾಸವನ್ನ ತಿರುಚೋದನ್ನ ನಾವು ಸಹಿಸೋದಿಲ್ಲ ಅಂತಾನೂ ಹೇಳಿದ್ರು.